ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಟೆಕ್ಸ್ಟ್ ಬುಕ್ ಅಂತ. ಸೊ ನೀವು ಗೂಗಲಲ್ಲಿ ಏನೇ ಒಂದು ಕ್ವಶನ್ನ ಸರ್ಚ್ ಮಾಡಿದರೆ ಸೊ ನಿಮ್ಗೆ ಆನ್ಸರ್ ಈ ಒಂದು ವೆಬ್ಸೈಟ್ನಲ್ಲಿ ಕೂಡ ಸಿಗತ್ತೆ. ಸೊ ಟೆಕ್ಸ್ಟ್ ಬುಕ್ ಅನ್ನೋ ಒಂದು ವೆಬ್ಸೈಟ್ ಏನಿದೆ ಇದು 100% ಜೆನ್ಯೂನ್ ಆಗಿದೆ, ಯಾವುದೇ ಫೇಕ್ ಜಾಬ್ ಅಪ್ಡೇಟ್ನ ತರ್ತಾ ಇಲ್ಲ. ಸೊ ಇಲ್ಲಿ HR ಅಡ್ಮಿನ್ಗೆ ಕರೆದಿದ್ದಾರೆ. ಸೊ ಏನೇನು ಬೇಕು ಅನ್ನೋ ಎಲ್ಲ ಡೀಟೇಲ್ಸ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಸೊ ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ನಾನು ಹೇಳೋವಂಥ ಇನ್ಫಾರ್ಮೇಷನ್ ನಿಮಗೆ ಮಿಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗತ್ತೆ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇಲ್ಲಿ HR ಅಡ್ಮಿನ್ಗೆ ಈ ಒಂದು ಜಾಬ್ ಪೋಸ್ಟಿಗೆ ಕಾಲ್ ಮಾಡಿದ್ದಾರೆ. ಪ್ರತಿಯೊಂದು ಡೀಟೇಲ್ಸ್ನ ಹೇಳ್ತೀನಿ. ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್, ಜಾಬ್ ಡಿಸ್ಕ್ರಿಪ್ಷನ್ ಏನು ಮಾಡಬೇಕು ಏನು ಅನ್ನೋ ಪ್ರತಿಯೊಂದು ಡೀಟೇಲ್ನ ಕೊಟ್ಟಿದ್ದಾರೆ. ವಿ ಆರ್ ಸೀಕಿಂಗ್ ಎ detail oriented and proactive HR admin to join our team. ಟೆಕ್ಸ್ಟ್ ಬುಕ್ ಟೀಮ್ಗೆ HR ನೋಡ್ತಾ ಇದ್ದಾರೆ. ಸೊ ಅವರು ತುಂಬ ಆ್ಯಕ್ಟಿವ್ ಆಗಿರಬೇಕು. ಇನ್ ದಿಸ್ ರೋಲ್ ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಅಸಿಸ್ಟಿಂಗ್ ವಿತ್ ಡೇ ಟು ಡೇ HR ಆಪರೇಷನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್. ಯು ವಿಲ್ ಪ್ಲೇ ಎ ಕೀ ರೋಲ್ ಇನ್ ಎನ್ಶೂರಿಂಗ್ ಸ್ಮೂತ್ ಕಮ್ಯುನಿಕೇಷನ್ ಬಿಟ್ವೀನ್ ಎಂಪ್ಲಾಯೀಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ HR ಅಡ್ಮಿನ್ ಏನು ಮೇನ್ ಜಾಬ್ ಆಗಿರುತ್ತೆ ಅಂತಂದರೆ ಕಮ್ಯುನಿಕೇಟ್ ಮಾಡಬೇಕು ಎಂಪ್ಲಾಯ್ ಮತ್ತು ಮ್ಯಾನೇಜ್ಮೆಂಟ್ ಮಧ್ಯದಲ್ಲಿ. ಸೊ ಈಸಿಯಾಗಿ ತುಂಬ ಆ್ಯಕ್ಟಿವ್ ಆಗಿರೋ ಅಂಥನ್ನ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಾಗಿರುತ್ತೆ ಅಂದರೆ ಮ್ಯಾನೇಜ್ ವೆಂಡರ್ ರಿಲೇಷನ್ಶಿಪ್ ಇನ್ಕ್ಲೂಡಿಂಗ್ ಕೋಆರ್ಡಿನೇಟ್ ಕಮ್ಯುನಿಕೇಷನ್ ಆ್ಯಂಡ್ ಕಾಂಟ್ರಾಕ್ಟ್ ಅಡ್ಮಿನಿಸ್ಟ್ರೇಷನ್, oversee office supplies and equipment inventory, ensure proper asset management, handle administrative tasks such as scheduled meetings, coordinating travel arrangements and organizing ಆಫೀಸ್ ಇವೆಂಟ್ಸ್. ಸೊ HR ಅಂತಂದರೆ ಏನಾಗಿರುತ್ತೆ, ಇಲ್ಲಿ ಮ್ಯಾನೇಜ್ಮೆಂಟ್ ಮತ್ತು ಎಂಪ್ಲಾಯ್ ಮಧ್ಯದಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ. ಹಾಗೆ ನಿಮ್ಮ ಒಂದು ಮೀಟಿಂಗ್ಸ್ದು ಪ್ರತಿಯೊಂದು ಡೀಟೇಲ್ಸ್ನು ಕೂಡ HRದು ಮೇನ್ ರೋಲ್ ಆಗಿರುತ್ತೆ. ಸೊ ಇಲ್ಲಿ ಕೆಲವೊಂದು ಆಫೀಸ್ದು ರೆಕಾರ್ಡ್ಸ್ ಇರುತ್ತೆ, ಅದನ್ನು ನೀವು ನೀಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ಒಂದು ನಿಮ್ಮ ಎಂಪ್ಲಾಯ್ಗಾಗಲಿ ಪ್ರತಿಯೊಬ್ಬರಿಗಾಗಲಿ ಕೋಆರ್ಡಿನೇಟ್ಗಾಗಲಿ ಒಂದು ಸೆಕ್ಯೂರ್ ವರ್ಕಿಂಗ್ ಎನ್ವಿರಾನ್ಮೆಂಟು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಬೇಕಾಗತ್ತೆ. ನೀವು HR ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೀರಾ. ಕೆಲವೊಂದು ಪ್ರಾಜೆಕ್ಟ್ಗಳನ್ನ ಸೊ ನೀವು ಅಸೈನ್ ಮಾಡಬೇಕಾಗತ್ತೆ. ಇಲ್ಲಿ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ಅಂತ ಕೇಳಿದ್ದಾರೆ. ಸೊ ಪ್ರೂವನ್ ಎಕ್ಸ್ಪೀರಿಯನ್ಸ್ ಇನ್ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಆರ್ ಸಿಮಿಲರ್ ರೋಲ್. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಪರ್ಸನ್ನ ನೋಡ್ತಾ ಇದ್ದಾರೆ. ಕನ್ನಡ ಭಾಷೆ ಯಾರಿಗೆ ಚೆನ್ನಾಗಿ ಓದಲಿಕ್ಕೆ ಬರೀಲಿಕ್ಕೆ ಬರುತ್ತೆ ಅವರೂ ಕೂಡ ನೋಡ್ತಾ ಇದ್ದಾರೆ. ಸ್ಟ್ರಾಂಗ್ ಆರ್ಗನೈಸೇಷನಲ್ ಸ್ಕಿಲ್ಸ್ ಆ್ಯಂಡ್ ಅಟೆನ್ಷನ್ ಟು ಡೀಟೇಲ್. ಮತ್ತು ಇಲ್ಲಿ MS ಆಫೀಸು ತುಂಬ ಚೆನ್ನಾಗಿ ಬರಬೇಕು. MS ಆಫೀಸಲ್ಲಿ ವರ್ಡ್ ಗೊತ್ತಿರಬೇಕು, ಎಕ್ಸೆಲ್ ಗೊತ್ತಿರಬೇಕು, ಹಾಗೆ ಔಟ್ಲುಕ್ ಗೊತ್ತಿರಬೇಕು. ಮತ್ತು ನಾನು ಹೇಳಿದೆ ಕನ್ನಡ ತುಂಬ ಚೆನ್ನಾಗಿ ಓದಲಿಕ್ಕೆ ಬರೀಲಿಕ್ಕೆ ಬರಬೇಕು. ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ. ಸೊ ಹಾಗಿದ್ರೆ ಯಾವುದಾದ್ರೂ ಡಿಗ್ರಿ ಮೀನ್ಸ್ ಎನಿ ಡಿಗ್ರಿ ಪಾಸ್ ಆಗಿರೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಈ ಅಪ್ಲೈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಈಗ ನಾನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ತೋರಿಸ್ತೀನಿ. ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಈ ಅಪ್ಲಿಕೇಶನ್ ಫಾರ್ಮಲ್ಲಿ ನೀವು ನಿಮ್ಮ ಒಂದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕರೆಕ್ಟಾಗಿರೋಂಥ ವ್ಯಾಲಿಡ್ ಇಮೇಲ್ ID ಹಾಕಬೇಕು, ಹಾಗೆ ಫೋನ್ ನಂಬರ್ ಹಾಕಬೇಕು. ನಿಮ್ಮ ಒಂದು ರೆಸ್ಯೂಮ್ನ ಹಾಕಿ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ರೆಸ್ಯೂಮು ಸೆಲೆಕ್ಟ್ ಆಯಿತು ಅಂತ ಅಂದರೆ ನೀವು ಯಾವುದೇ ಒಂದು ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ರೆಸ್ಯೂಮ್ ಕವರ್ ಲೆಟರ್ ತುಂಬ ಚೆನ್ನಾಗಿರಬೇಕು. ಸೊ ನೀವು ಯಾವ ಜಾಬಿಗೆ ಅಪ್ಲೈ ಮಾಡ್ತಿದ್ದೀರಾ ಅದ್ರ ರಿಲೆವೆಂಟ್ ಸ್ಕಿಲ್ಸ್ ಕೂಡ ಆ್ಯಡ್ ಮಾಡಿ. ನಿಮ್ಮ ರೆಸ್ಯೂಮ್ ಏನಾದರೂ ಸೆಲೆಕ್ಟ್ ಆಯಿತು ಅಂತಂದ್ರೆ ಅವರು ನೀವು ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡ್ತಾರೆ, ಅಥವಾ ನೀವು ಕೊಟ್ಟಿರೋಂಥ ಇಮೇಲ್ IDಗೆ ಮೇಲ್ ಮಾಡ್ತಾರೆ. ಸೊ ಇಂಟರ್ವ್ಯೂ ಇರುತ್ತೆ, ಈಸಿ ಇಂಟರ್ವ್ಯೂ ಇರುತ್ತೆ. ಸೊ
ನೀವು ಗೂಗಲ್ ಮಾಡಿದರೆ ಟೆಕ್ಸ್ಟ್ ಬುಕ್ ಇಂಟರ್ವ್ಯೂ ಅಂತ ನೀವು ಗೂಗಲ್ ಮಾಡಿದರೆ ಅಲ್ಲಿ ಪ್ರತಿಯೊಂದು ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಜಸ್ಟ್ ನೀವು ಅದಕ್ಕೆ ಪ್ರಿಪೇರ್ ಆದರೆ ಸಾಕು. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವಿಡಿಯೋ ಕೆಳಗಡೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಮುಖಾಂತರ ಟೆಲಿಗ್ರಾಮಲ್ಲೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಲ್ಲೂ ಕೂಡ ನಾನು ಕೆಲವೊಂದು ಜಾಬ್ ಅಪ್ಡೇಟ್ನ ತರ್ತಾ ಇರ್ತೀನಿ. ಸೊ ನೀವು ಹೋಗಿ ಚೆಕ್ ಮಾಡ್ಬೋದು. ಅಲ್ಲೂ ಕೂಡ ನಾನು ಜಾಬ್ ಅಪ್ಡೇಟ್ಸ್ನ ಹಾಕಿದ್ದೀನಿ. ಸೊ ಅಲ್ಲಿ ಹಾಕಿರೋದನ್ನ ಇಲ್ಲಿ ನಾನು ಹೇಳೋದಕ್ಕಾಗಲ್ಲ, ಹಾಗಾಗಿ ಅಲ್ಲಿ ಕೂಡ ನಾನು ಅಪ್ಡೇಟ್ ಮಾಡಿದ್ದೀನಿ. ಒಂದು ಸಲ ಟೆಲಿಗ್ರಾಮ್ ಚಾನಲ್ನ ಚೆಕ್ ಮಾಡಿ. ಥ್ಯಾಂಕ್ ಯು.